ಆಚಂದ್ರ ಅವರ ಕೀರ್ತಿಯನ್ನು ನೀವು ಎಲ್ಲ ಒಂದು ಕಲ್ಯಾಣಕ್ಕೆ ಕೊಟ್ಟು ಎಲ್ಲ ಕಲ್ಯಾಣವು ಕೂಡ ಶುಭವಾಗಿ ನಡೀಲಿ ಅಂತ ಹೇಳಿ ನಾವು ಆಶಿಸ್ತೀವಿ ಸರ್. ಓಂ ಓಷಾದ ಯತ್ ಸಂಪಾದಂತೆ ಸೋಮೇನ ಸಹರಾಜ್ಯ ಯಸ್ಮೈ ಬ್ರಾಹ್ಮಣಸ್ತಗ್ಗರಾಜನ್ ಪಾರಯಾಮಸಿ ಓಂ ವಾಜಿನಾಂ ವಾಜೋ ಅವತು ಭಕ್ಷ ಅಸ್ಮಾನ್ ರೇತಸಿಕ್ತಮೃತಂ ಬಲಾಯ ಓಂ ಯದಸ್ಮೈ ನರೋವಚಾಸೆ ದದಾತನಯದಾ ಆಶೇತ್ಪಾದಂ ಪಾತೆ ವಾಮಮಶ್ನುತಃ ಪುಮಾನ್ ಪುತ್ರೋ ಜಾಯತೆ ವಿಂಧತೆ ವಸ್ವದಾ ವಿಶ್ವಾ ಆಹಾರಪಯೇ ದದೆ ಗೃಹೇ ಆಯುರ್ದ ಅಗ್ನೇ ಹವಿಷೋ ಜುಷಾಣೋ ಘೃತ ಪ್ರತೀಕೋ ಘೃತಯೋರ್ನಿಭೇದೆ ಘೃತಂ ಪೀತ್ವಾ ಮಧುಚಾರ್ಗವ್ಯಂ ಪಿತೇಪ ಪುತ್ರ ಮಭಿರಕ್ಷಸಾ ದಿವಂ ದೀರ್ಘಾಯುತ್ವಾಯ ಬಲಾಯ ವರ್ಚಾಸೆ ಸ್ವಪ್ರಜಾ ಸ್ವಾಯಾಚಾಸ ಅತೋ ಜೀವ ಶರದಶತಂ ಸಂತ್ವಾ ಶಿಂಚಾಮಿ ಯಜುಷ ಪ್ರಜಾಮಾಯುರ್ಧನಂಚ ರೋಚನೋ ಉತ್ತರೋತ್ತರ ಅಭಿವೃದ್ಧಿರಸ್ತೋ ವಂಶಂ ವಂಶಾಭಿವೃದ್ಧಿರಸ್ತೋ ಸತ್ಯ ಸಂತು ಯಜಮಾನಸ್ಯ ಕಾಮಾಹ ಅಸ್ತು ಕಾಮಾಹ. ಅಂದ್ರೆ ಏನಪ್ಪಾ ಅಂದ್ರೆ ಈ ಮಂತ್ರದ ಅರ್ಥ ಸತ್ಯ ಸಂತು ಯಜಮಾನಸ್ಯ ಕಾಮಾಹ ಅಂದ್ರೆ ಯಜಮಾನನ ಕಾಮನೆಗಳು ಯಾವತ್ತೂ ಸತ್ಯವಾಗಿ ಧರ್ಮವಾಗಿ ನೀತಿಯಿಂದ ಇರುತ್ತೆ. ಆ ಎಲ್ಲ ಮಾರ್ಗಗಳಲ್ಲೂ ಕೂಡ ನಾನು ಬಂದು ನಿನಗೆ ಜಯವನ್ನು ಕೊಡ್ತೀವಿ ಅಥವಾ ಒಳ್ಳೆಯ ಫಲವನ್ನು ಕೊಡ್ತೀವಿ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ. ಅದೇ ಥರ ಸರ್ರು ಕೂಡ ಒಂದು 25 ವರ್ಷಗಳ ಹಿಂದೆ ನಮ್ಮ ಈ ಒಂದು ಕನ್ನಡ ಇಂಡಸ್ಟ್ರಿಗೆ ಬಂದರು. ಅದರ ರೂಪುರೇಷೆಗಳನ್ನು ಚೇಂಜ್ ಮಾಡಿ ಸತ್ಯವಾಗಿ ಧರ್ಮವಾಗಿ ನೀತಿಯಿಂದ ಕಷ್ಟಪಟ್ಟರೆ ಎಲ್ರಿಗೂ ಕೂಡ ಜಯ ಇದೆ ಅಂತೇಳಿ ಅವರು ಸಾಕ್ಷಿಭೂತವಾಗಿ ಇವತ್ತು ವಾಸ್ತವದಲ್ಲಿ ನಮಗೆ ಪರಿಚಯ ಮಾಡಿದ್ದಾರೆ. ಅದೇ ಥರ ಈ ಒಂದು ಸತ್ಯ ಕಾಮನೆಗಳು ಎಲ್ಲವೂ ಸತ್ಯವಾಗಿದ್ದು ಧರ್ಮವಾಗಿದ್ದು ಅವರ ಈ ಒಂದು ಗುರಿ ಮತ್ತು ಯಶಸ್ಸು ಮುನ್ನುಗ್ಗುತ್ತಾ ಇರಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಸರ್ ಭಗವಂತ ಒಳ್ಳೇದು ಮಾಡಲಿ, ಆಚಂದ್ರ ಅವ್ರ ಅದು ಶುಭ ಫಲವನ್ನು ಹಾಕೊಳ್ಳಿ. ಶತಮಾನಂ ಭವತಿ ದೀರ್ಘಾಯುಷ್ಯಮಸ್ತು ದೀರ್ಘ ಸುಮಂಗಲಿ ಭವ.